ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೀತಾರಶ್ಮಿ. ಮನುಷ್ಯನಲ್ಲಿ ಒಳ್ಳೆಯತನ ಕಾಣಿಸಿದರೂ ಪ್ರಶಂಸಿಸುವುದಕ್ಕೆ ಯಾರೂ ಬಾಯಿ ತೆರೆಯುವುದಿಲ್ಲ. ಅದೇ ಆತನಲ್ಲಿ ಕಾಣಿಸದ ಕೆಟ್ಟದ್ದನ್ನು ಚರ್ಚೆ ಮಾಡಿದರೆ ಮಾತ್ರ ಮೂಗನಿಗೂ ಕೂಡ ಮಾತುಗಳು ಬರುತ್ತವೆ. ಯಾರು ಎಷ್ಟೇ ಅವಮಾನ ಮಾಡಿದರೂ, ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು. ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಅಥವಾ ಅದನ್ನು ಬಿಟ್ಟು ಬಿಡಬೇಕು. ಆದರೆ ಸಮಸ್ಯೆಯಲ್ಲಿಯೇ ಸಿಲುಕಿಕೊಂಡು ಬದುಕಬಾರದು. ಇತರರಿಗೆ ಪ್ರೇರಣೆ ಆಗುವಂತೆ ಬದುಕಬೇಕು. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲೇ ಇರುತ್ತದೆ. ಧನ್ಯವಾದಗಳೊಂದಿಗೆ ಶುಭ ಸಂಜೆ.